ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇನ್ವೆಸ್ಟಿಚರ್ ಸೆರೆಮನಿ ಇದೆ ಆ್ಯಂಡ್ ಐ ಆಮ್ ಟೇಕಿಂಗ್ ದ ಪೋಸ್ಟ್ ಆಫ್ SOA ಜಾಯಿಂಟ್ ಸ್ಪೋರ್ಟ್ಸ್ ಸೆಕ್ರೆಟರಿ. ಆ್ಯಂಡ್ ಇವತ್ತು ಔಟ್ಫಿಟ್ ಡ್ರೆಸ್ ಕೋಡ್ ಬಂದು ಬ್ಲ್ಯಾಕ್ ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ ಕಲರ್. ಆಮೇಲೆ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಗೈಸ್ ನಾನು ಕಾಲೇಜಿಗೆ ಇಷ್ಟು ಬೇಗ ಬಂದಿದ್ದೀನಿ. ಟೈಮ್ ಬಂದು 7:57. 8 ಒಳಗಡೆ ಬೈ 8 ಇಲ್ಲಿ ಇರಬೇಕಾಗಿತ್ತು, ಬಟ್ ನಾನು 7:57ಗೆ ಇಲ್ಲಿದ್ದೀನಿ ಆ್ಯಂಡ್ ಟೂ ಅರ್ಲಿ ಫಾರ್ ದಿಸ್. ಆಮೇಲೆ ನಾನು ಬೇರೆ ಟೈಮ್ ಕಾಲೇಜಿಗೆ ಬರ್ತದೆ 9:30 ಬಿಕಾಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾಯಿದ್ದು. ಇಟ್ ವಾಸ್ ಸಮಥಿಂಗ್ 8:30 9 ಆಗ್ತಿತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಬೇಗ ಬಂದಿದ್ದೀನಿ ಆ್ಯಂಡ್ ಇವಾಗ ನಾನು ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಯಾರೂ ಬಂದಿಲ್ಲ. ಸೊ ಈ ಪ್ರೋಗ್ರಾಮ್ ಬಂದು ಇಲ್ಲೇ ಕ್ರಿಕೆಟ್ ಪೆವಿಲಿಯನಲ್ಲಿ ನಡೆಯುತ್ತೆ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಗೈಸ್, ಇದೆ ನಮ್ಮ ಕ್ರಿಕೆಟ್ ಪೆವಿಲಿಯನ್ ಆ್ಯಂಡ್ ದಟ್ ಈಸ್ SOIT ಕ್ಯಾಂಪಸ್. ನಮ್ಮ ಕ್ಯಾಂಪಸ್ ಆ ಕಡೆ ಬರುತ್ತೆ, ಸಾರಿ ನಮ್ಮ ಬ್ಲಾಕ್ ಆ ಕಡೆ ಬರುತ್ತೆ. ಗೈಸ್, ಇವಾಗ ಟೈಮ್ ಬಂದು 11 o'clock. ರಿಷಿ ಅಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ. ಗೈಸ್, ನಾನು 8 o'clock ಬಂದಿದ್ದು, ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ. 8ಗೆ ಶಾರ್ಪ್ 8ಗೆ ಬನ್ನಿ ಅಂದಿದ್ರು. ನೋಡಿದ್ರೆ ಇನ್ನೂ ಏನೂ ಇಲ್ಲ. ನಾನು ಬ್ರೇಕ್ಫಾಸ್ಟೇ ತಿಂದಿಲ್ಲ ಗೈಸ್. ಇದು ಮುಗಿಸ್ಕೊಂಡು ಹೋಗ್ತಾ ಇರೋದು. ಇವಾಗಿನ್ನ ರಿಹರ್ಸಲ್ ಮಾಡ್ತಿದ್ದೆ. ಏನೇನೋ ಅವನಿಗೆ ಮಾತಾಡಕ್ಕೆ ಹಂಗೆ ಗೈಸ್, ನಾಚಿಕೆ ಜಾಸ್ತಿ. ಏನೋ ಇವತ್ತು ಪಿಂಕ್ ಥೀಮ್, ನಾನು ಪಿಂಕ್ ಬಲೂನ್ಸ್ ನೋಡ್ತಾ ಇದ್ದೀನಿ, ಒಂಥರ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಆ ಕಪ್ಪು ಅಷ್ಟೇ ಪಿಂಕ್ ಕಲರು. ಇವತ್ತೇನಾದರೂ ಸ್ಪೆಷಲ್ ಇದೆಯಾ ಗೈಸ್? ಲೈಕ್ ಫ್ರೆಂಡ್ಶಿಪ್ ಡೇ ಏನಾದರೂ? ಯಾಕಂದರೆ ಬರೀ ಪಿಂಕ್ ಇತ್ತು ಎಲ್ಲ ಕಡೆ. ನಂದು ವೆಜ್ ಗೈಸ್. ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಮೆಕ್ಡಿಯಲ್ಲಿ ವೆಜ್ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ವೆಜ್ ಕಾರ್ನ್ ಆ್ಯಂಡ್ ಚೀಸ್ ಬರ್ಗರ್. ನಂಗೆ ಇಲ್ಲಿ ವೆಜ್ಜಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ನನ್ನ ಲೈಫ್ ಟೈಮಲ್ಲೂ ನಾನು ವೆಜ್ ತಿಂದಿಲ್ಲ. ತಿಂದಿದ್ದೀನಿ ಅಪ್ಪು ಇಲ್ಲಿ, ಇಲ್ಲ ಅಂತ ಅಲ್ಲ, ಬಟ್ ಎಲ್ಲೂ ನಂಗೆ ಬರ್ಗರ್ಸ್ ವೆಜ್ ಇಷ್ಟ ಆಗಲ್ಲ. ನೋಡೋಣ ಗೈಸ್ ಹೆಂಗಿರುತ್ತೆ ಇದು, ಟ್ರೈ ಮಾಡೋಣ. ಯಾಕಂದರೆ ಇವಾಗ ನವರಾತ್ರಿ ಅಲ್ವಾ, ಸೊ ಅದಕ್ಕೆ ನಾನು 9 days ಚಿಕನ್ ತಿಂತಾ ಇಲ್ಲ. ಇವಾಗೇನು ತಿಂತಾ ಇದೆಯಾ? ಚಿಕನ್ ಬರ್ಗರ್, ನಾನು ವೆಜ್. ಮತ್ತು ಇವತ್ತು 5 days ಆಯಿತು, ಇನ್ನು 4 days ಫಾರ್ ದ ಫಸ್ಟ್ ಟೈಮ್ ಗೈಸ್ ನಾನು ಚಿಕನ್ ತಿಂದಿರ ಇರೋದು. ಓಕೆ ಗೈಸ್, ತಿನ್ಬಿಟ್ಟು ಸಿಗೋಣ. ತೆಗಿಯಪ್ಪು ನಂದು. ಇವನು ನಮ್ಮಮ್ಮ ಗೈಸ್ ನಂಗೆ ರಾತ್ರಿಯಿಂದ ರೇಗಿಸ್ತವ್ರೆ ಇವ್ರು ಚಿಕನ್ ತಿನ್ಕೊಂಡು. ಏನಕ್ಕೆ ನೀವು ವೆಜ್ ತಿಂತೀಯಾ? ಹಾಂ ನೈಸ್. ಸಕಲಾಗಿದೆ ಗೈಸ್. ಹೆಂಗೈತೆ ಗೊತ್ತಾ? ಕಾರ್ನ್ ಆ್ಯಂಡ್ ಚೀಸ್ ನಗೆಟ್ಸ್ ಬರ್ತೈತಲ್ಲ, ಸೇಮ್ ಚೆನ್ನಾಗಿದೆ. ನಾಟ್ ಬ್ಯಾಡ್. ಜ್ಯೂಸ್ ಇಟ್ಕ ನಡಿ. ನೋಡಿ ಗೈಸ್, ಚಿಕ್ಕ ಮಗು ಥರ ಬಲೂನ್ನೆಲ್ಲ ಎತ್ಕೊಂಡು ಹೋಗ್ತವನೆ. ಗೈಸ್, ಇವಾಗ ಬರ್ಡೇಗೆ ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದಾಯಿತು. ನಮ್ಮ ಅಮೂಲ್ಯದು ಫಸ್ಟ್ ಬರ್ಡೇ. ಅಮೂಲ್ಯಗೆ ಸೈಕಲ್ ಬಿಟ್ಟು ಮತ್ತು ಒಂದು ಸೂಟ್ ತಗೊಂಡಿದ್ವಿ. ನಮ್ಮಮ್ಮ ನೋಡಿ ಗೈಸ್, ಯಾವುದೋ ಮದುವೆಗೆ ಹೋಗುತ್ತಾರೆ ರೆಡಿ ಹೋಗ್ಬಿಟ್ಟಿದ್ದಾರೆ. ಪಾರ್ಟಿ ಅಲ್ವಾ, ಸೊ ಅದಕ್ಕೆ. ಸೊ ಇನ್ನೇನು ಅಮಲ್ ಅವ್ರ ಮನೆ ರೀಚ್ ಆಗ್ತಾ ಇದ್ದೀವಿ. ನೀನು ಇದು ಪೊಲಿಟಿಕ್ಸ್ ಮಾತಾಡುತ್ತೆ, ಇನ್ನೇನು ಅದು ಹಂಗೆ ರೆಕಾರ್ಡ್ ಆಗ್ತಾ ಇತ್ತು. 4 ಜನ ಬಂದಿರೋದು. ಆಂಟಿನೂ ತೋರಿಸು. ಒಂದವ್ರೆ, ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಸೈಕಲ್ ಅಪ್ಪವನ್ನೇ ಅಮೂಲ್ಯಗೆ ಸೈಕಲ್ ನೋಡಿ ಹಿಂದೆ ಡಿಕ್ಕಿಲಿ ಹಾಕೊಂಡಿದ್ದೀವಿ. ಸೊ ಅಮ್ಮ ಕಾರ್ ಓಡಿಸ್ತಾ ಇದ್ದಾಳೆ. ನಾನೇ ಓಡಿಸ್ತೀನಿ ಅಂತ ಕೇಳಿದೆ, ಅವಳು ಇಲ್ಲ ಬೇಡ ನಾನೇ ಓಡಿಸ್ತೀನಿ ಅಂತಂದ್ರೆ. ಹೌದು ಗೈಸ್, ಸರಿ ಡ್ರೈವರು ನಾವೆಲ್ಬೋದು ಅವಳೇ ಓಡಿಸ್ಲಿ ಅಂತ
ಅವಳಿಗೆ ಬರ್ತಡೇ ಆದ್ಮೇಲೆ ಬಂದಿರ್ತಾ ಇತ್ತು. ನಾನು ಆರಾಮಾಗಿ ಕುತ್ಕೊಂಡಿದ್ದೀನಿ ಅಂತ ಕೊಟ್ಬಿಟ್ಟರು ವಾಟ್ಸಪ್. ಹೌದು. ಈ ರೋಡ್ ನೋಡಿ ಗೈಸ್ ಫುಲ್ ಕಚ ಪಿಚ ಅಂತ ಐತೆ. ಹಾಕ್ರಿ ಸೀಟ್ ಬೆಲ್ಟ್. ಹ್ಯಾಪಿ ಬರ್ತ್ಡೇ ಅಮುಲು. ಸೊ ಇವಾಗ ಅಮೂಲ್ ಅವ್ರ ಮನೆಗೆ ಬಂದಿದ್ದೀವಿ. ಡೆಕೋರೇಷನ್ ಮಾಡ್ತಾ ಇದ್ದಾರೆ ನೋಡಿ. ಇವರು ಸುಮಾರು ನಾವು ಹಿಟ್ಟು ಬಲೂನ್ಸ್ ಅಂತ ಅವ್ರದ್ದು ಪೇಜ್ ಇದ್ದರೆ ನೀವು ಫಾಲೋನು ಮಾಡ್ಬೋದು. ನಮ್ಮ ಮನೇಲಿ ತುಂಬ ಫಂಕ್ಷನ್ಸ್ ಏನೇನಾದರೂ ಇವರೇ ಮಾಡಿಕೊಡ್ತಾರೆ. ತುಂಬ ರೀಸನಬಲ್ ಕೂಡ ಮಾಡಿಕೊಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗೂ ಮಾಡ್ತಾರೆ. ತುಂಬ ದೂರದಿಂದ ಬಂದರೂ ನೀಟಾಗಿ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಸೊ ನೀವೇನೇ ಇದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಕಾಂಟ್ಯಾಕ್ಟ್ ನಂಬರ್ ನಾವು ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಅಜ್ಜಿ ಆಯ್ ಮಾಡ್ರಿ. ಹಲೋ. Birthday to you. Happy birthday to Amul. Clap mado. Happy birthday to. ನಿಂಗೇನ್ ಅರ್ಥ ಆಯ್ತು? ಏನ್ ಅರ್ಥ ಆಯ್ತು? ನಿಮ್ ಪಪ್ಪ ಹೇಳಿದ್ ನಿಂಕ ಬರ್ಡೇ ನಂದು ಅಂತ. ಪಾಪ ನೋಡ್ದ ಅಮುಲು ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಂಗ ಗೈಸ್ ಬರ್ಡೇಗೆ ಅಲ್ಲ ಅಮುಲು? ಖುಷಿ. ಅದು ಒಂದ್ ಫೇವ್ರೆಟ್ ಥೀಮ್. ನಾಟಕ ಮಾಡ್ತಾವ ಹೆಂಗ ಅಮುಲು? ತಿರ್ಗಾ ಮಾಡು ನೋಡಿ ಗೈಸ್. ಚೆಂಡು ಅಕ್ಕ ಫುಲ್ ಮಿಂಚ್ತವ್ರೆ. ಇವರಿಬ್ರು ಒಂದೇ ಕಾನ್ಸೆಪ್ಟ್ ಸೀರೆ ಉಟ್ಕೊಂಡ್ಬಿಟ್ಟು. ಅವ್ರ ಅತ್ತೆ ಗಿಫ್ಟು ಚೈನು ನಾನು ನಿಂಕ ಈಗ ಇಲ್ಲೋಡಿ ನೋಡಿ ಗೈಸ್. ಅವಾಗಿಂದ ಗೋಲ್ಡ್ ಮ್ಯಾನ್ ಆಗ್ಬಿಟ್ಟಿದ್ದಾನೆ. ಅಲ್ಲ ಉಂಗ್ರ ಹಾಕಿರೋದಕ್ಕ ತಿಂತಾನ. ಬರ್ಡೇ ಬಾಯ್ ಅವ್ರ ಅಮ್ಮ ನೋಡಿ ಗೈಸ್. ಬಾ 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 ಅದಮ್ಮನಾ? ಬಾ 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 ಬಾ. ಇವರು ಟ್ವಿನ್ ಸಿಸ್ಟರ್ಸ್ ಅವಾಗ. ಆದ್ರೆ ಇವಾಗಿಲ್ಲ. ಯಾಕಕ್ಕ ನಿನ್ ಫ್ರೆಂಡ್ ಇಷ್ಟ ಸಣ್ಣ ಆಗ್ಬಿಟ್ಟವ್ರೆ? ಅಮೂಲ್ಯ ಇಲ್ಲೋಡಿ ಇಲ್ಲಿ. ಎಲ್ಲಾರು ಬರ್ತಾವ್ರೆ. ಈ ಕಡೆ ಬ್ಯಾಕ್ ಇಂದ ಎಂಟ್ರಿ ಕೊಟ್ಟವ್ರೆ. ಎಲ್ಲ ಹಿಂಗ್ ಬರ್ತಾ ಇದ್ರೆ ಬರ್ಡೇ ಬಾಯ್. ಹಾಯ್. ಇವಾಗ ಮಾತಾಡ್ ಫೋನ್ ಆಗ ಗೈಸ್. ಮಧ್ಯಾಹ್ನದಿಂದ ನನ್ ಜೊತೆ ಮಾತಾಡಿ ಸುಸ್ತಾಗದ. ನವಮಿಗೂ ಮಾಡಿದ್ನಂತೆ ಗೈಸ್. ಸೆಲೆಕ್ಟ್ ಮಾಡಿದ್ದಾರೆ ಗೈಸ್. ನಾನೇ ಕೇಕ್ ಸೆಲೆಕ್ಟ್ ಮಾಡಿ. ಇವಾಗ ನೋಡ್ಬಿಟ್ಟು ಈ ಥೀಮ್ ಕಿತ್ ಚೆನ್ನಾಗೈತೆ. ನಿಂತ್ಕ ಕರಿ ಅಮೂಲು. ಚೆನ್ನಾಗ್ ಹಾಯ್ ಮೇಡಮ್. ಇವಾಗ ಬಂದವಳು ನೋಡಿ ಗೈಸ್. ನೋಡಿ ಗೈಸ್, ಇವತ್ತು ನಮ್ಮ ಅಮ್ಮನೇ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾಳೆ. ಲೇಡಿ ಮುಸ್ತಫಾ ಆಗ್ಬಿಟ್ಟಿದ್ದಾಳೆ. ಫೋಟೋಸ್ ಎಲ್ಲ ಫೋಟೋಸ್ ತೆಗಿಯೋದ್ರೆ ಫುಲ್ ಬ್ಯುಸಿ ಆಗ್ಬಿಟ್ಟಾಳೆ. ನಾನೇ ಮಾಡ್ತಾ ಇರೋದು ಪಾಪ. ನಮ್ಮ ಮಗು ಕಷ್ಟಪಟ್ಟು ಫೋಟೋ ತೆಗಿತಾ ಇದೆ. ಹತ್ರ ಇಟ್ಕೊಂಡು ಇವಾಗ ಬಂದವ್ರೆ. ಸಾಕ ಟೈಮು ಗೈಸ್. ಅಂಕಲ್ ನನ್ ದೊಡ್ಡ ಫ್ಯಾನ್ ಅಲ್ಲ ಪಾಪ. ಅಪ್ಪಪ್ಪ ನಂಗೆ ಫುಲ್ ಸಜೆಷನ್ಸ್ ಕೊಡ್ತಾ ಇರ್ತೈತೆ. ಹಿಂಗ್ ಮಾಡು ಹಂಗ್ ಮಾಡು ತಾನೇ ಅಪ್ಪಪ್ಪ. ನೋಡಿ ಅಲ್ಲಿ ಊಟದ ಹತ್ರ ಹೋಗೋಣ ಬಂದಿದ್ದೀವಿ. ಟೀಮ್ ಎಲ್ಲ ಇಲ್ಲೈತೆ. ನಮ್ಮ ಫೋನ್ ನಂತರನೇ ಕಾಯ್ಕೊಂಡು ಅಲ್ಲಿ ಎತ್ಕೊಂಡ್ಬಿಡೋಕೆ ಆಲೂ ಕಬಾಬ್ನ. ನಿಮ್ದೇನ ಬ್ರೋ ಕ್ಯಾಟ್ರಿಂಗ್?
ಶೈಲಮ್ಮ ಹೆಂಗಿದೆ ಹೆಂಗಿದೆ ಫುಡ್ ಹೆಂಗಿದೆ ಹೆಂಗೈತೆ ಹೆಂಗಿದೆ ಮೇಡಮ್? ತುಂಬ ಚೆನ್ನಾಗಿದೆ ಊಟ. ತುಂಬ ಚೆನ್ನಾಗಿದೆ. ಪಾರ್ಟಿನೂ ತುಂಬ ಚೆನ್ನಾಗಾಗ್ತಾ ಇದೆ. ಯಾಕಪ್ಪ ಆಲ್ರೆಡಿ ಗೈಸ್ ಎಷ್ಟು ವೇಸ್ಟ್ ಮಾಡ್ತವನೆ, ಅಷ್ಟು ಪಲಾವ್ ವೇಸ್ಟ್. ಸೇರ್ತಾ ಇಲ್ಲ ಒಳಗೆ ಕಡೆ, ಹೋಗ್ತಾ ಇಲ್ಲಂತೆ ಬ್ರೋ, ಅದು ಒಳಗೆ ಹೋಗ್ತಾ ಇಲ್ಲಂತೆ. ಇವಳು ನೋಡಿ ನಮ್ದಾಯ್ತು ನಾನು ಬಿಟ್ಬಿಟ್ಟು ತಿಂದವಳೆ. ನಂದು ಅಷ್ಟೇ, ನಂಗೂ ಹೋಗ್ತಾ ಇಲ್ಲ ಇವಾಗಿಂದ ಒಳಗೆ. ಬ್ರೋ ನಿಜ ತಿಂತಾ ಇಲ್ಲ ಬ್ರೋ, 5 ದಿನದಿಂದ 9 ದಿನ ಆಯ್ತು ಗೊತ್ತಾ ನಾನು ಚಿಕನ್ 9 ದಿನ ಬಿಟ್ಟಿದ್ದೀನಿ. ಫಸ್ಟ್ ಟೈಮು ಚಿಕನ್ ಮಟನ್ ತಿನ್ಬೇಕು. ನಾನು ಒಬ್ಳೆ ಅಲ್ಲ ಮನೆಗೆ ಬಿಟ್ಬಿಟ್ಟಿದ್ದೀರಾ ಅಂದ್ರೆ ಎಲ್ಲೂ ಇಲ್ಲ 9 ದಿನ. ಅಲ್ಲ ಮನೆಗೆ ಬಿಟ್ಬಿಟ್ಟಿದ್ದೀರಾ? ಮನೆಗೆ ಮಾಡ್ತಾರೆ, ಹೊರಗಡೆ ಮನೆಗ್ ಮಾಡ್ತಾರಪ್ಪ. ಇಲ್ಲಪ್ಪ ಪಾಚನು ತಿಂತಾ ಇಲ್ಲ. ದೇವ್ರಿಗೆ ಆಮೇಲೆ ಕಣ್ಕಿತ್ಕೊಂಡ್ಬಿಡ್ತದ ಹಂಗೆಲ್ಲ. ನಿಜ ತಿಂತಲ್ಲ, 5 ದಿನ ಆಯ್ತು ಫಸ್ಟ್ ಟೈಮು. ಹೌದಾ? ಡೈಲಿ ದೇವಸ್ಥಾನಕ್ಕೆ ಹೋಗ್ತೀನಿ. ಯಾವುದು ಮಧುರಮ್ಮ ದೇವಸ್ಥಾನ ತಿನ್ಕೊಂಡೇ ಹೋಗ್ಬೋದಲ್ಲ. ನೋಡಿ, ಆದ್ರೂ ನಾನು ತಿಂತಾ ಇಲ್ಲ. ಡೈಲಿ ಒಂದೊಂದು ಡ್ರೆಸ್ ಕೋಡ್ ಬೇರೆ ಐತೆ ಹಾಕದೇ ಇಲ್ಲ ಬಟ್ಟೆಗಳನ್ನ. ಎಲ್ಲ ಕಡೆ ಐತೆ. ಫಾಲೋ ಮಾಡಲ್ಲ ಪಾಪ, ಮಾಡ್ತಾವ್ರ ನಮ್ಮೂರಾಗ. ನಾನೆಲ್ಲ ದೇವಸ್ಥಾನಕ್ಕೆ ಅದೆಲ್ಲ ಇವಾಗ ಸಿಸ್ಟಮ್. ನಿಶಾಕ್ಕ ನಾನು ಚಿಕನ್ ಮಟನ್ ತಿಂತಾ ಇಲ್ಲ. ಅದಕ್ಕೆ ಇವತ್ತು ಮಳೆ ಬಂದಿರೋದು. ಅದೆಷ್ಟು ನಮ್ಮ ಅನ್ಕೊಂಡವಳು. ಕೋಳಿಗಳು ಎಷ್ಟು ಖುಷಿಯಾಗವ. ಅಜ್ಜಿಯಣ್ಣ ಸ್ವಲ್ಪ ರೈಸು. ಅವ್ರದ್ದು ಇದ್ದಿದ್ದು ಚೈತ್ರಾಂಟಿ. ಹೆಂಗ್ ಯಾರು ಚೈತ್ರಾಂಟಿ ನಿನ್ ಫೇವ್ರೆಟ್ ಸಾಂಗು? ಹೆಂಗೆ ನಮ್ ಬೇಬಿ ನೋಡಿ ಈಗ. ಇರೋ ನಿಮಿಷ ಗೈಸ್, ನಮ್ ಬೇಬಿ ನೋಡಿ ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ನೋಡಿ ನಮ್ ಹ್ಯಾಂಡ್ಸಮ್ ಬೇಬಿ ಎಷ್ಟು ಚೆನ್ನಾಯ್ತು. ಇಲ್ಲಿ ನೋಡಿ ಕ್ರಾಕ್ಸ್ ನೋಡಿ, ಜೀನ್ಸ್ ನೋಡಿ, ಶರ್ಟ್ ನೋಡಿ, ಹೀರೋ ದಿಸ್ ಇಸ್ ಅಚ್ಚು. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ ಬೆಳೆಸಿ ಗೈಸ್. ನಮ್ಮ ಅಕ್ಕನ್ ಬೆಳೆಸಿ ಅಂತ ಹೇಳು. ಮಕ್ಕಳನ್ನ ಬೆಳೆಸಿ ಗೈಸ್. ಹಾ ಥ್ಯಾಂಕ್ ಯು ಕಣೋ. ನಿಂಗೊಂದು ಚಾಕ್ಲೇಟ್ ಕೊಡಿಸ್ಬಿಡ್ತೀನಿ ಗೈಸ್. ಇದು ಚಾಕ್ಲೇಟ್ಗೆಲ್ಲ ಡೀಲ್ ಆಗೋ ಹುಡುಗ ಅಲ್ಲ ಗೈಸ್ ಇವನು. ಸಿಲ್ಕ್ ಗೈಸ್ ಇವನು ಒಳ್ಳೆ ಜೋಡಿ ಇವ್ರಿಬ್ರು. ಯಾರು ಅದನ್ನ ಗೈಸ್ ಇವರಿಬ್ರು ಹಲೋ ಮೇಡ್ ಫಾರ್ ಈಚ್ ಅದರ್ ತರ. ನಿಶಾಕ್ಕ ಇವನ್ ಜೊತೆ ಬಿಡಕ್ ನಿಂಗೆ ಇಷ್ಟನಾ? ಹಚ್ಚುದ ಗೈಸ್ ಎಲ್ಲ ಸುಳ್ಳು. ಏನೋ ಆಟ ಆಡ್ಸೋಣ ಅಂತ ಬಂದ್ರೆ ಹಿಂಗ ಅಂತಾರೆ, ನಾವು ಬದುಕುಗಳನ್ನ ಎತ್ಕೊಳಕ್ ಸ್ಕೆಚ್ ಆಗ್ತವನು ಯಾರಾದ್ರೂ ಒಂದು ಹೊತ್ತೆ. ಅದ್ರೊಳಗೆ ABCD ಇರ್ತೈತೆ, ಅಟ್ಲೀಸ್ಟ್ ABCD ಕಲಿ ಎತ್ಕೊಂಡು. ಅಷ್ಟೇ ಸೇಮ್ ಇದ್ದಿದ್ದಂಗೆ ಇದೆ ನಿನ್ಸಾದ್ರ ಪಕ್ಕ. ಆಲ್ರೆಡಿ ಇನ್ಸ್ಟಾ ಫ್ರೆಂಡ್ಸ್ ಅಂತ ಗೈಸ್. ರಿಯಲ್ ಆಗಿ ಮಾತಾಡಲ್ಲ ಗೈಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಸೂಪರ್ ಅದೆಲ್ಲ ಅವ್ನ್ ರೀಲ್ಸ್ ಆಗ ಅಷ್ಟೇ ಮಾತಾಡೋದು, ರಿಯಲ್ ಆಗಿ ಮಾತಾಡೋದು.